ನಮಸ್ತೆ ಎಲ್ಲರಿಗೂ. ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಳಕ್ಕಿಂತ ಮುಂಚೆ ನಾನು ರಿಯಲ್ ಐ ವಾಂಟ್ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್. ರಿತುಜಿ ನನಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಅಶ್ವಿನಿ ಅವರು ನನಗೆ ಇದ್ರ ಬಗ್ಗೆ ಡೆಮೋ ಎಲ್ಲ ಕೊಟ್ಟು ಇದ್ ಮಾಡಿ ರಿಯಲಿ ನಾನು ಆ ಮೂಮೆಂಟ್ ಅಲ್ಲಿ ತಗೋಬೇಕಾದ್ರೆ ಸ್ವಲ್ಪ ಇತ್ತು ಯೋಚನೆ ಮಾಡಿ ತಗೊಳೋದು ಬೇಡ, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಫೈನಲಿ ಬೋತ್ ಆಫ್ ದೆಮ್ ಅವ್ರು ನಾನು ಇಬ್ರಿಗೂ ಕನ್ವಿನ್ಸ್ ಮಾಡಿ ನಾನು ಇನ್ವೆಸ್ಟ್ ಮಾಡಿದೆ. ಬಟ್ ಈಗ ಅನ್ಸುತ್ತೆ ನಿಜವಾಗ್ಲೂ ಅದು ಇನ್ವೆಸ್ಟ್ಮೆಂಟ್ ಆಕ್ಚುಲಿ. ಇಟ್ಸ್ ನಾಟ್ ಎಕ್ಸ್ಪೆಂಡಿಚರ್, ಇಟ್ಸ್ ಇನ್ವೆಸ್ಟ್ಮೆಂಟ್. ನಾನು ತಗೊಂಡು ಒಂದು ತಿಂಗಳಾಗಿತ್ತು ನನಗೆ. ನನ್ನ ಹೆಸರು ಡಾಕ್ಟರ್ ಮೀನಾ ಅಂತ ಹೇಳಿ. ನಾನು ಐ ಎ ಸೈಕಾಲಜಿಸ್ಟ್, ಜೊತೆಗೆ ನಾನು ಹಿಪ್ನೋಥೆರಪಿಸ್ಟ್ ಕೂಡ, ಮತ್ತೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮರ್ ಕೂಡ. ಮೊದಲು ನಾನು ಹೈದರಾಬಾದ್ ಅಲ್ಲಿ ಇದ್ದೆ, ಹಾಗಾಗಿ ನನಗೆ ರಿತುಜಿ ಅವರು ಚೆನ್ನಾಗಿ ಪರಿಚಯ ಆಗಿದ್ರು ಅಲ್ಲಿ. ಸೊ ಈಗ ನಾನು ಮೈಸೂರಲ್ಲೇ ಇದ್ದೀನಿ. ಸೊ ನನಗೆ ಇದು 1 ಮಂತ್ 4.5 ಮಂತ್ಸ್ ಬ್ಯಾಕ್ ನನಗೆ ಇದು ಇಲ್ಲಿ ನನ್ನ ಲೈಫಲ್ಲಿ ಬಂದಿದೆ. ನನ್ 1 ಮಂತ್ ಆದ್ಮೇಲಿಂದ ನಾನು ರೋಡಲ್ಲಿ ಜಾರ್ ಬಿಟ್ಟು ಬಿದ್ದು ನನಗೆ ರೈಟ್ ಆಂಕಲ್ ಫ್ರಾಕ್ಚರ್ ಆಯ್ತು, ಮತ್ತೆ ರೈಟ್ ಹ್ಯಾಂಡ್ ವ್ರಿಸ್ಟ್ ಹತ್ರ ಫ್ರಾಕ್ಚರ್ ಆಯ್ತು. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಜರಿ ಮಾಡೋ ತರ ಆಗೋಯ್ತು. ಪ್ಲೇಟ್ ಇನ್ಸರ್ಟ್ ಮಾಡಿದ್ರು. ಸೊ ತುಂಬಾ ಆಕ್ಟಿವ್ ಆಗಿರುವಂತವ್ರು ಏನು ಹೆಲ್ಪ್ಲೆಸ್ ಪೊಸಿಷನ್ ಅಲ್ಲಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಂದ್ರೆ ನ್ಯಾಚುರಲಿ ಮೆಂಟಲಿ ತುಂಬಾ ನಾವು ಇದು ಮಾಡ್ಕೊಂತೀವಿ, ಹೌದಾ? ಸೊ ನಾನು ಸ್ವಲ್ಪ ದಿವಸ ನಾನು ಯೂಸ್ ಮಾಡ್ಲಿಲ್ಲ ಫ್ರಾಂಕ್ಲಿ ಆ ಟೈಮಲ್ಲಿ. ಬಟ್ ಆಮೇಲೆ ರಿತುಜಿ ಬಿಡ್ಲಿಲ್ಲ ನನ್ಗೆ. ಎವ್ರಿ ಡೇ ಅವ್ರು ನನಗೆ ಫೋನ್ ಮಾಡಿ ಸ್ಟಾರ್ಟ್ ಮಾಡು, ಇದನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡು, ಈ ತರ ಮಾಡು ಪ್ರೋಗ್ರಾಮ್ ಅಂತೇಳಿ. ಆಮೇಲೆ ಇಬ್ರು ಅಶ್ವಿನಿ ಮತ್ತೆ ರಿತುಜಿ ಇಬ್ರು ನನಗೆ ವೈಟ್ ಆಪ್ ಯೂಸ್ ಮಾಡಿ ಏನೇನ್ ಪ್ರೋಗ್ರಾಮ್ಸ್ ಮಾಡ್ಬೇಕು ಹೇಗೆ ಅಂತೆಲ್ಲ ಗೈಡ್ ಮಾಡಿದ್ರು ನಮ್ಗೆ. ಎಸ್ಪೆಷಲಿ ಏನು ಬೋನ್ ಇದು ಹಾರ್ಮೋನಿ, ಜಾಯಿಂಟ್ ಬೋನ್ ಹಾರ್ಮೋನಿ, ಮಸಲ್ ಹಾರ್ಮೋನಿ, ನರ್ವ್ ಹಾರ್ಮೋನಿ, ರೀಜನರೇಷನ್ ಪ್ರೋಗ್ರಾಮ್ಸ್ಗಳನ್ನ ಎಲ್ಲಾನು ಅವ್ರು ಹೇಳಿದ್ರು ಹೀಗೀಗ್ ಮಾಡು ಹೀಗೀಗ್ ಮಾಡು ಅಂತೇಳಿ. ದೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಅದನ್ನ. ಆಕ್ಚುಲಿ ನನ್ನ ಏಜ್ಗೆ ನಾನು ತುಂಬಾ ಜನರನ್ನ ಯಾರ್ಯಾರಿಗೆ ಫ್ರಾಕ್ಚರ್ ಆಗಿದೆ ಅವ್ರಿಗೆಲ್ಲ ವಿಚಾರಿಸ್ತಾ ಇದ್ದೆ, ಹೇಗೆ ಎಷ್ಟು ದಿವಸ ತಗೊಳತ್ತೆ ಹೀಲಾಗಿ. ಡಾಕ್ಟರ್ ಹೇಳ್ತಿದ್ರು ಹೀಲಾಗುತ್ತೆ ಅಂತ. ಬಟ್ ನಾನು ಯಾರನ್ನ ಕೇಳ್ತಾನೋ ಎಲ್ಲಾರು ಅವರು 8 ತಿಂಗಳಾಯ್ತು, ನಮ್ಗೆ ಇನ್ನೂ ಕುಂಡ್ತಾ ಇದ್ದೀನಿ ನಾನು, ನನ್ಗೆ ಹಾಗೆ. ಅವ್ರು ನನ್ಗಿಂತ 10 ವರ್ಷ ಚಿಕ್ಕವ್ರು ಬೇರೆ. ಸೊ ಈ ತರ ಎಲ್ಲ ಹೇಳ್ದಾಗ ನನ್ ಮೈಂಡ್ ಅಲ್ಲಿ ಇವರೆಲ್ಲ ಹೀಗೆ ಹೇಳ್ತಿದಾರಲ್ಲ. ಬಟ್ ಇನ್ಫ್ಯಾಕ್ಟ್ ನನಗೆ 2.5 ಕಾಸ್ಟ್ ರಿಮೂವ್ ಮಾಡ್ತಿದ್ದ ಆಗಲೇನೆ ನನ್ಗೆ ನಡಿಲಿಕ್ಕೆ ಆಗ್ಲಿಲ್ಲ. 1 ವಾರ ನನ್ಗೆ ಕಾಲನ್ನು ತೆಗೆದು ಲಿಫ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅಷ್ಟು ಭಯ ಅಂದ್ರೆ ಮೈಂಡ್ ಒಳಗಡೆ. ನಾವ್ ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ನಾವು ಸಮ್ಟೈಮ್ಸ್ ವಿ ಬಿಕಮ್ ವೀಕ್ ನಮ್ದೇ ಸಿಚುವೇಶನ್ ಬಂದಾಗ ಸಮ್ಟೈಮ್ಸ್. ಸೊ ನನ್ಗೆ ಇದು ಹ್ಯಾಂಡ್ ಹೋಲ್ಡಿಂಗ್ ತರ ಆಗೋಯ್ತು. ಬ್ಯಾಸ್ ಫ್ಲವರ್ ರೆಮಿಡಿ ನಾನು ರನ್ ಮಾಡ್ತಾ ಇದ್ದೆ ನೈಟ್. ಸೊ ಐ ಓವರ್ಕೇಮ್ ಅದನ್ನ ಫಿಯರ್ನ ಓವರ್ಕೇಮ್ ಮಾಡಿದ್ಮೇಲೆ ತಕ್ಷಣ ಟಕ ಟಕ ಅಂತೇಳಿ ವೀಲ್ ಚೇರ್ ಇಂದ ಇಮಿಡಿಯೇಟ್ ಆಗಿ ನಾನು ವಾಕರ್ ಸ್ವಲ್ಪ ದಿವಸನೇ ನಾನು ಯೂಸ್ ಮಾಡಿದೆ. ವೀಲ್ ಚೇರ್ ಇಂದ ಯೂಸ್ ಮಾಡಿದೆ, ಅದರಿಂದ ವಾಕರಿಗೆ ಶಿಫ್ಟ್ ಮಾಡಿದೆ, ವಾಕರ್ ಇಂದ ಸ್ವಲ್ಪ ದಿವಸಕ್ಕೇನೆ ಸ್ಟಿಕ್ ಯೂಸ್ ಮಾಡಿದೆ. ಇವಾಗ ನಾನು 4 ತಿಂಗಳೊಳಗಡೆ ನಾನು ಸ್ಟಿಕ್ ಇಲ್ದೆ ಕೂಡ ಆರಾಮಾಗಿ ಯಾವ್ದು ಕುಂಟುತನ ಇಲ್ದೆ, ಐ ಮೀನ್ ಲೈಕ್ ಎಲ್ಲರೂ ಹೇಳ್ತಾರೆ ಕುಂಟ್ತಾ ಇದೀವಿ ನಡೆಯುವಾಗ ನಾವ್ ಈಗ್ಲೂ ಅಂತ. ಬಟ್ ನನ್ಗೆ ಆತರ ಬರ್ಲೇ ಇಲ್ಲ ಸಿಚುಯೇಷನ್. ನಾನು ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇದ್ದೀನಿ ಇವಾಗ. ಈವನ್ ಕೈ ಕೂಡ ಇದು ಎಷ್ಟು ಸ್ಟಿಫ್ ಅಂತ ಹೇಳ ನನ್ಗೆ ಈ ತರ ಬೆಂಡ್ ಆಗಕ್ ಆಗ್ತಾನೆ ಇರ್ಲಿಲ್ಲ ಸ್ವಲ್ಪನು. ಇವಾಗ ಎಷ್ಟು ಮಟ್ಟಿಗೆ ಅಂತ ಹೇಳ ನನ್ನ ಹತ್ರ ಆಕ್ಚುಲಿ ಮೊದ್ಲು ಮ್ಯಾಗಿಲಿ ಕ್ಲಾಸಿಕ್ ಅಷ್ಟೇ ಇದ್ದದ್ದು. ಸೊ ರೀಸೆಂಟ್ ಆಗಿ ನಾನು ಮ್ಯಾಗಿಲಿ ಪ್ರೊಫೆಷನ್ಗೆ ಅಪ್ಗ್ರೇಡ್ ಮಾಡ್ಕೊಂಡೆ. ಅದನ್ನ ತಗೊಂಡ್ಮೇಲೆ ನಾನು ಪೇನ್ ಇದಕ್ಕೆಲ್ಲಾನು ಯೂಸ್ ಮಾಡ್ತಾ ಇದೀನಿ, ಮ್ಯಾಕಿನ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ. ಇಷ್ಟು ಮಟ್ಟಿಗೆ ಅದು ಚೇಂಜ್ ಆಗೋಯ್ತು ಇವಾಗ. ಈ ಫಿಂಗರ್ಸ್ ಗಳು ನನ್ಗೆ ಹಿಂಗೆ ಲಿಫ್ಟ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ, ಈಗೆಲ್ಲಾನು ಲಿಫ್ಟ್ ಮಾಡ್ತಾ ಇದೀನಿ. ನಾನು ಇವಾಗ ಆಲ್ಮೋಸ್ಟ್ ಕಿಚನ್ ಎಲ್ಲ ಕೆಲಸನೂ ನಾನು ಮಾಡಕ್ ಶುರು ಮಾಡಿದೀನಿ, ಎಕ್ಸೆಪ್ಟ್ ತುಂಬಾ ಹಾರ್ಡ್ ಆಗಿರೋದನ್ನ ಕಟ್ ಮಾಡೋದು ಮತ್ತೆ ವೆಯ್ಟ್ ಲಿಫ್ಟ್ ಮಾಡೋದು ತುಂಬಾ ಮಾಡ್ತಾ ಇಲ್ಲ. ಬಟ್ ಅದರ್ವೈಸ್ ಐ ಆಮ್ ಏಬಲ್ ಟು ನಾರ್ಮಲ್ ಆಗಿ ನನ್ನ ಕೈ ಎಲ್ಲಾನು ನಾನು ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟಿದೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಆಕ್ಚುಲಿ. ನನ್ನ ಹಿಂದೆ ಈಗ ವಿಕ್ರಮಾದಿತ್ಯ ತರ ನನ್ನ ಹಿಂದೆ ರಿತುಜಿ ಮತ್ತೆ ಅಶ್ವಿನಿ ಅವರು ಪ್ರೋಗ್ರಾಮ್ಸ್ಗಳಿಗೆ ಇಲ್ಲ ಯೂಸ್ ಮಾಡು ಅಂತ ಹೇಳಿ ನನ್ಗೆ ಎನ್ಕರೇಜ್ ಮಾಡಿ, ನನ್ಗೆ ಫೋಕಸ್ ಮಾಡೋ ತರ ಮಾಡಿ, ನನ್ನ ಏನು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನ್ ಬೇಕಂತ ಫೋಕಸ್ ಮಾಡಿ ದೇ ರಿಯಲಿ ಹೆಲ್ಪ್ ಮೀ ಅ ಲಾಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ರಿತುಜಿ ಅಂಡ್ ಅಶ್ವಿನಿ ಅವ್ರಿಗೆ. ಎಷ್ಟು ಟೈಮ್ ಅಲ್ಲಿ ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ ಅಶ್ವಿನಿ ಅವರು. ಬಟ್ ಸ್ಟಿಲ್ ನಾವ್ ಒಂದ್ ಮೆಸೇಜ್ ಹಾಕಿದ್ರೆ, ಒಂದ್ ಫೋನ್ ಕಾಲ್ ಮಾಡಿದ್ರೆ, ಆ ಮೂಮೆಂಟ್ ಅಲ್ಲಿ ಲಿಫ್ಟ್ ಮಾಡದೇ ಇದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಶಿ ವಿಲ್ ಕಾಲ್ ಅಸ್ ಬ್ಯಾಕ್. ಏನು ಬೇಕು ಏನು ಅಂತ ಹೇಳಿ ಏನಾದ್ರು ಮೆಸೇಜ್ ಹಾಕಿರೋದಕ್ಕೆ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಐ ರಿಯಲಿ ಅಪ್ರಿಶಿಯೇಟ್. ನಾವ್ ಮನಸ್ಸಲ್ಲಿ ಅನ್ಕೊಂತೀವಿ ನೋಡಿ ಬಿಸಿ ಅಂತ ಜನ ಹೇಳ್ತಾರೆ. ಇಟ್ಸ್ ಹೌ ಯು ಮೇಕ್ ಯುವರ್ ಟೈಮ್ ಅನ್ನೋದನ್ನ ಇಲ್ಲಿ ಕಲ್ತಿದಾರೋ ಅಥವಾ ನನಗೆ ಗೊತ್ತಿಲ್ಲ. ಅವ್ರು ಪರ್ಸನಲಿನೇ ಆ ತರ ನೇಚರ್ ನಂಗೆ ಗೊತ್ತಿಲ್ಲ. ಬಟ್ ಎನಿವೇ ಇಟ್ಸ್ ರಿಯಲಿ ಗುಡ್. ಅದ್ರ ಜೊತೆಗೆ ನಾನು ಈವನ್ ಬೇರೆ ಪ್ರೋಗ್ರಾಮ್ಸ್ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನೈಟ್ ಸ್ಲೀಪ್ ಪ್ರೋಗ್ರಾಮ್ಸ್ಗಳು ಅವೆಲ್ಲ. ಇಟ್ಸ್ ವರ್ಕಿಂಗ್ ಔಟ್ ವೆರಿ ವೆರಿ ವೆಲ್. ಐ ಆಮ್ ವೆರಿ ಗ್ರೇಟ್ಫುಲ್ ಆಕ್ಚುಲಿ. ನನ್ಗೆ ಇಲ್ಲಿ ನನ್ನ ಲೈಫಲ್ಲಿ ಬಂದಿದೆ ಅಂತೇಳಿ. ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ರಿಯಲಿ ತಲುಪಿಸ್ಬೇಕು ಇದನ್ನ. ಐ ವಿಲ್ ಡೂ ಮೈ ಬೆಸ್ಟ್.
ಹಾಗಂತ ಹೇಳ್ತಾ, ಇಲ್ಲಿ ಯಾರು ಕಂಡಿಡಿದಾರೆ ಡಿವೈಸ್ ನ ಕಂಡಿಡಿದ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ದಾರೆ ಅವ್ರಿಗೆ, ಬಟ್ ಆಲ್ ದ ಟೀಮ್ ಮೆಂಬರ್ಸ್ಗೆ, ಆ ಫ್ಯಾಮಿಲಿ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.